ನಮಸ್ತೆ. ಮಾರ್ಚ್ 29, 2025 ಶನಿವಾರದಂದು ತುಂಬ ವಿಶೇಷವಾದ ದಿನ ಅಂತ ಹೇಳೋದಕ್ಕಿಂತ ತುಂಬ ಹುಷಾರಾಗಿರಬೇಕಾದಂತಹ ದಿನ. ಯಾಕೆ ಅಂತ ಅಂದರೆ ಅಮಾವಾಸ್ಯೆ ತಿಥಿ ಮತ್ತು ಸೂರ್ಯಗ್ರಹಣ ಹಾಗೂ ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗುವಂತಹ ಘಟನೆ ಮಾರ್ಚ್ 29, 2025ರಂದು, ಅದರಲ್ಲೂ ಶನಿವಾರದಂದು ನಡೀತಾ ಇದೆ. ಅಮಾವಾಸ್ಯೆ ತಿಥಿ ಮಾರ್ಚ್ 28 ಸಂಜೆ 7:55 ಮಾರ್ಚ್ 29 ಸಂಜೆ 4:27 ಇರುತ್ತೆ. ಸೂರ್ಯಗ್ರಹಣ ಮಾರ್ಚ್ 29, 2025 ಮಧ್ಯಾಹ್ನ 2:20 ಪ್ರಾರಂಭವಾಗಿ ಸಂಜೆ 6:13 ಕೊನೆಗೊಳ್ಳುತ್ತೆ. ಆದ್ದರಿಂದ ಅಮಾವಾಸ್ಯೆ ವ್ರತ ಪೂಜೆಯನ್ನು ಮಾಡುವಂಥವ್ರು ಮಧ್ಯಾಹ್ನ 2 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಡಿ. ಮಧ್ಯಾಹ್ನ 2:20 ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ. ಸಂಜೆ 6:13 ಸೂರ್ಯಗ್ರಹಣ ಕೊನೆಗೊಳ್ಳುತ್ತೆ. 6:30 ಮೇಲೆ ಅರಿಶಿನ ನೀರನ್ನು ಹಾಕಿ ದರ್ಬೆ ಹುಲ್ಲನ್ನು ಎಲ್ಲ ಎತ್ತಿ ಬೆಂಕಿ ಹಚ್ಚಿಬಿಡಿ. ನಂತರ ಮನೆಯಲ್ಲಿ ದೀಪವನ್ನು ಹಚ್ಚಬಹುದು. ಈಗ ಅತಿ ಮುಖ್ಯವಾದಂತಹ ವಿಷಯ, ಶನಿಗ್ರಹ ಅಂದರೆ ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಹೋಗುವಂತಹ ದಿನ. ಅದರಲ್ಲೂ ಶನಿವಾರ ಬಂದಿದೆ. ಈ ದಿನ ಕುಂಭರಾಶಿಯನ್ನು ಬಿಟ್ಟು ಬೇರೆ ಎಲ್ಲ ರಾಶಿಗಳು ಈಗ ತಿಳಿಸುವಂತಹ ಕೆಲವು ವಿಷಯಗಳನ್ನು ನೆನಪಲ್ಲಿಟ್ಕೊಳ್ಳಿ. ಮಾರ್ಚ್ 29, 2025 ಶನಿವಾರದಂದು ಈ ದಿನ ಕಪ್ಪು ಬಟ್ಟೆಗಳನ್ನು ಕಡ್ಡಾಯವಾಗಿ ಧರಿಸಬಾರ್ದು. ಎರಡನೇ ವಿಷಯ, ಯಾರಿಗೂ ಸಾಲವನ್ನು ಕೊಡಬಾರ್ದು, ಹಾಗೆ ಸಾಲವನ್ನು ತಗೋಬಾರ್ದು. ಅದೇ ರೀತಿ ಮನೆಗೆ ಯಾವುದಾದ್ರೂ ವಸ್ತುವನ್ನು ತರೋದಿದ್ದರೆ ಸಾಲವಾಗಿ ತರೋದಕ್ಕೆ ಹೋಗಬೇಡಿ. ಮೂರನೇ ವಿಷಯ, ಯಾರ ಹತ್ರನೂ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾಲ್ಕನೇ ವಿಷಯ, ಇಂಥವ್ರ ಹತ್ರ ಮಾತಾಡಿದ್ರೆ ಜಗಳ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅಂಥವ್ರ ಹತ್ರ ಸ್ವಲ್ಪ ಮಾತಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಈ ದಿನ ಕಲಹ, ಕೋಪ, ಜಗಳ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಸೈಲೆಂಟಾಗಿರೋದಕ್ಕೆ ಪ್ರಯತ್ನ ಮಾಡಿ. ಧ್ಯಾನವನ್ನು ಮಾಡೋದು, ಪೂಜೆಯನ್ನು ಮಾಡೋದು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ವಿಶೇಷ. ಅದರಲ್ಲೂ ಮನೆಯ ಹತ್ತಿರದಲ್ಲಿರುವ ಗಣೇಶನ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.